ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪಾರ್ಟ್ 1 ದಲ್ಲಿ ಕೋರ್ಲೇಷನ್ ಅದ ಮೀನಿಂಗು, ಟೈಪ್ಸ್ ಹಾಗೆ ಮೆಥಡ್ಸ್ಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ಸ್ಟಡಿಂಗ್ ಕೋರ್ಲೇಷನ್ ದಲ್ಲಿ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅದ ಮೀನಿಂಗು ಮತ್ತು ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನ ನೋಡೋಣ. ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅಥವಾ ಡಾಟ್ಸ್ ಚಾರ್ಟ್ ಅಂತ ಕರಿತೀವಿ. ದ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಈಸ್ ಎ ಗ್ರಾಫಿಕಲ್ ಮೆಥಡ್ used to study the relation between two variables. In this method, pair of values x and y are plotted on a graph to observe the direction and degree of correlation. ಈ ಮೆಥಡ್ ಅತ್ಯಂತ ಸಿಂಪಲ್ ಮೆಥಡ್. ಗ್ರಾಫ್ ಒಳಗೆ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ಡಿನೋಟ್ ಮಾಡ್ತೀವಿ, ಡಾಟ್ಗಳನ್ನು ಇಡ್ತೀವಿ. ಡಾಟ್ಗಳನ್ನು ಇಟ್ಟು ಅದರ ಕೋರ್ಲೇಷನ್ ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ತೀವಿ. ಗ್ರಾಫ್ ಅಬ್ಸರ್ವ್ ಮಾಡಿ ಹೇಳೋದಷ್ಟೇ. Steps of scatter diagram method. First one, draw x-axis horizontal and y-axis vertical. X ಮತ್ತು y ಅನ್ನು ಹಾಕಬೇಕು. Second step, take one variable on x-axis and another variable y-axis. And third one, plot each pair of values x ಮತ್ತು y ಗಳನ್ನು ಗ್ರಾಫ್ ಒಳಗೆ ಹಾಕಬೇಕು. ಇದಾದ್ಮೇಲೆ observe the pattern of dots, understand the type of correlation. ಈ ಒಂದು ಡಾಟ್ಗಳನ್ನು ಅಬ್ಸರ್ವ್ ಮಾಡಿನ ನೀವು ಕೋರ್ಲೇಷನ್ ಯಾವುದಿದೆ ಅಂತ ಹೇಳಬೇಕು. ಪಾಸಿಟಿವ್, ನೆಗೆಟಿವ್ ಅಥವಾ ಝೀರೋ ಕೋರ್ಲೇಷನ್ನು ಯಾವ ಪ್ರಕಾರದ್ದು ಅನ್ನೋದನ್ನ ಹೇಳಬೇಕು. ಒಂದು ಪ್ರಾಬ್ಲಮ್ ಅನ್ನ ನೋಡೋಣ ಅಂತ. ಡ್ರಾ ಎ ಸ್ಕ್ಯಾಟರ್ ಡಯಾಗ್ರಾಮ್ ಫಾರ್ ದ ಫಾಲೋಯಿಂಗ್ ಗಿವನ್ ಬಿಲೋ ಅಂಡ್ ಇಂಟರ್ಪ್ರೆಟ್ ಇಟ್. ಎಕ್ಸ್ ವೈಗಳನ್ನು ಕೊಟ್ಟಾರ. ಗ್ರಾಫ್ ಹಾಕ್ತೀವಿ ನಾವೀಗ. ಅಬ್ಸರ್ವ್ ಮಾಡ್ರಿ. ಎಕ್ಸ್ ಮತ್ತು ವೈ. ಎಕ್ಸ್ ದಲ್ಲಿ 10, 20, 30, 40, 50, 60, 70, 80 ಅನ್ನ ತಗೊಂಡೇವಿ. ವೈ ದಲ್ಲಿ ನಾವು 10, 20, 30, 40, 50 ಅಂತ ತಗೊಂಡೇವಿ. ಫಸ್ಟ್ ಒಂದು 10 ಇರೋದು ಎಷ್ಟು ಅಂದ್ರೆ 32. 32ನ ನೀವೇನು ಮಾಡ್ಬೇಕು, ಒಂದು ಡಾಟ್ ಇಡಬೇಕು. ನೆಕ್ಸ್ಟ್ 20ಗೆ 20, 30, 24 ಈ ರೀತಿ ಎಲ್ಲವುಗಳನ್ನು ಇಡಬೇಕು. ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡೋದಾದ್ರೆ ನೀವು ಏನೈತ್ರಿ, ಇದು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಐತಿ. ಒಂದ್ಸರಿ ಡಿಕ್ರೀಸ್ ಆಯಿತು, ಮತ್ತೆ ಇನ್ಕ್ರೀಸ್ ಆಯ್ತು, ಮತ್ತೆ ಡಿಕ್ರೀಸ್ ಆಯಿತು. ಈ ರೀತಿಯಲ್ಲಿ ಪ್ಯಾಟರ್ನ್ನ ನೀವು ಕಾಣ್ಬೋದು. ಇದೇನಪ್ಪ ಅಂತಂದ್ರೆ ಕಮೆಂಟು ಇದು ಪಾಸಿಟಿವ್ ಕೋರ್ಲೇಷನ್ನು ಅಂತ ನೀವು ಹೇಳ್ಬೋದು. ಸಿಂಪಲ್ ಮೆಥಡು. ಎಕ್ಸಾಮಿನೇಷನ್ದಿಂದ ದೃಷ್ಟಿಯಿಂದ ನೋಡಿದರೆ ಈ ಪ್ರಾಬ್ಲಮ್ ಬರೋದಿಲ್ಲ ನಿಮ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭಾಳಷ್ಟು ಇಂಪಾರ್ಟೆಂಟ್ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ದು ಪ್ರಾಬ್ಲಮ್ಮು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರ್ಲೇಷನ್ ಮೇಲೆ ಪ್ರಾಬ್ಲಮ್ ಅನ್ನ ನೋಡೋಣ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.